ನಮಸ್ಕಾರ ಸ್ನೇಹಿತರೆ. ನಿಮಗೆ ಗೊತ್ತೇ ಮಹಾಲಕ್ಷ್ಮೀ ದೇವಿಗೂ ಒಬ್ಬ ಅಕ್ಕಳಿದ್ದಾಳೆ ಎಂದು? ಆ ಅಕ್ಕ ಹೇಗೆ ಜನಿಸಿದಳು, ಹೇಗೆ ಉದ್ಭವವಾದಳು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಸನಾತನ ಧರ್ಮದಲ್ಲಿ ಮಹಾಲಕ್ಷ್ಮೀ ದೇವಿ ಎಂದರೆ ಐಶ್ವರ್ಯ, ಸಂಪತ್ತು, ಸೌಭಾಗ್ಯ, ಧ್ಯಾನ, ಧಾನ್ಯ, ಸಂತಾನ, ಸಮೃದ್ಧಿ ಮತ್ತು ಮಂಗಳದ ಪ್ರತೀಕ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು, ಸದಾ ಸಂತೋಷ ಮತ್ತು ಸಮೃದ್ಧಿ ಇರಬೇಕು ಎಂದು ಬಯಸುತ್ತಾರೆ. ಆದರೆ ಮಹಾಲಕ್ಷ್ಮೀ ದೇವಿಗೆ ಒಬ್ಬ ಅಕ್ಕ ಇದ್ದಾಳೆ ಎಂಬ ವಿಷಯ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಆ ದೇವಿಯ ಹೆಸರು ಜ್ಯೇಷ್ಠ ದೇವಿ. ಮತ್ತೊಂದು ಪ್ರಸಿದ್ಧ ಹೆಸರು ಅಲಕ್ಷ್ಮಿ. ಹಾಗಾದರೆ ಮಹಾಲಕ್ಷ್ಮಿಯ ಅಕ್ಕ ಯಾರು? ಆಕೆ ಹೇಗೆ ಹುಟ್ಟಿದಳು? ಆಕೆ ಏಕೆ ಅಲಕ್ಷ್ಮಿ ಎಂದು ಕರೆಯುತ್ತಾರೆ? ಸಮುದ್ರ ಮಂಥನಕ್ಕೂ ಆಕೆಯ ಕಥೆಗೂ ಏನು ಸಂಬಂಧ? ಜ್ಯೇಷ್ಠದೇವಿ ಮತ್ತು ಲಕ್ಷ್ಮೀದೇವಿಯ ನಡುವೆ ಇರುವ ಸಂಬಂಧವೇನು? ಪುರಾಣಗಳಲ್ಲಿ ಆಕೆಯ ವಾಸಸ್ಥಾನ ಎಲ್ಲಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಕಥೆಯ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಸಂದೇಶವೇನು? ಇವೆಲ್ಲವನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಜ್ಯೇಷ್ಠ ಎಂಬ ಹೆಸರಿನ ಅರ್ಥವನ್ನು ನೋಡೋಣ. ಸಂಸ್ಕೃತದಲ್ಲಿ ಜ್ಯೇಷ್ಠ ಎಂದರೆ ಹಿರಿಯವಳು, ಮೊದಲಿನವಳು ಅಥವಾ ಅಕ್ಕ. ಇದೇ ಕಾರಣದಿಂದ ಕೆಲವರು ಪುರಾಣ ಪರಂಪರೆಯಲ್ಲಿ ಜ್ಯೇಷ್ಠಾದೇವಿಯನ್ನು ಮಹಾಲಕ್ಷ್ಮಿಯ ಹಿರಿಯ ಸಹೋದರಿಯಾಗಿ ಪರಿಗಣಿಸಲಾಗಿದೆ. ಅಲಕ್ಷ್ಮಿ ಎಂಬ ಹೆಸರು ಲಕ್ಷ್ಮಿಗೆ ವಿರುದ್ಧವಾದ ಅಂಶವನ್ನು ಸೂಚಿಸುತ್ತದೆ. ಆದರೆ ಲಕ್ಷ್ಮಿ ಇರುವಲ್ಲಿ ಸಮೃದ್ಧಿ, ಮಂಗಳ, ಸೌಭಾಗ್ಯ ಮತ್ತು ಸಂತೋಷವಿದ್ದರೆ ಅಲಕ್ಷ್ಮಿ ಎಂಬ ಪರಿಕಲ್ಪನೆಯಲ್ಲಿ ದಾರಿದ್ರ್ಯ, ಅಶಾಂತಿ, ಕಲಹ, ದುಃಖ ಮತ್ತು ಅಮಂಗಳದ ಅಂಶಗಳು ಪ್ರತಿನಿಧಿಸುತ್ತವೆ. ಇಲ್ಲಿ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಲಕ್ಷ್ಮಿಯನ್ನು ಕೇವಲ ಕೆಟ್ಟ ದೇವತೆ ಎಂದು ನೋಡುವುದು ಪೌರಾಣಿಕ ಕಥೆಯ ಆಳವಾದ ಅರ್ಥವನ್ನು ಕಡಿಮೆ ಮಾಡುತ್ತದೆ. ಸನಾತನ ಧರ್ಮದಲ್ಲಿ ಅನೇಕ ಕಥೆಗಳಲ್ಲಿ ಶುಭ ಮತ್ತು ಅಶುಭ, ಬೆಳಕು ಮತ್ತು ಕತ್ತಲೆ, ಸಂತೋಷ ಮತ್ತು ದುಃಖ ಇವುಗಳ ನಡುವಿನ ಸಮತೋಲನವನ್ನು ತೋರಿಸಲಾಗುತ್ತದೆ. ಜ್ಯೇಷ್ಠ ದೇವಿಯ ಕಥೆಯು ಇದೇ ರೀತಿಯ ಒಂದು ಸಾಂಕೇತಿಕಾತ್ಮಕ ಅರ್ಥವನ್ನು ಹೊಂದಿದೆ. ಈ ಕಥೆಯ ಪ್ರಮುಖ ಹಿನ್ನೆಲೆ ಕ್ಷೀರಸಾಗರ ಮಂಥನ, ಅಂದರೆ ಸಮುದ್ರ ಮಂಥನ. ಒಂದು ಕಾಲದಲ್ಲಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡಾಗ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನು ಮಂಥಿಸಲು ನಿರ್ಧರಿಸಿದರು. ಮಂಥಾರ ಪರ್ವತವನ್ನು ಮಂಥನದ ಕಡ್ಡಿಯಾಗಿ, ವಾಸುಕಿಯನ್ನು ಹಗ್ಗವಾಗಿ ಬಳಸಿಕೊಂಡು ಸಮುದ್ರವನ್ನು ಮಂಥಿಸಲಾಯಿತು. ಮಂಥನದಿಂದ ಒಂದಾದೊಂದಾಗಿ ಅನೇಕ ಅದ್ಭುತ ವಸ್ತುಗಳು ಮತ್ತು ದೈವಿಕ ಶಕ್ತಿಗಳು ಹೊರಬಂದವು. ಈ ಸಮುದ್ರ ಮಂಥನದ ಕಥೆಯಲ್ಲಿ ವಿವಿಧ ಪುರಾಣಗಳಲ್ಲಿ ಹೊರಬರುವ ವಸ್ತುಗಳು ಕ್ರಮವಾಗಿ ವ್ಯತ್ಯಾಸಗಳಿಗೆ ಕೇವಲ ಪರಂಪರೆಯಲ್ಲಿ ಮೊದಲು ವಿಷ ಹೊರಬರುತ್ತದೆ, ನಂತರ ಜ್ಯೇಷ್ಠ ಅಥವಾ ಅಲಕ್ಷ್ಮಿ ಕಾಣಿಸಿಕೊಳ್ಳುತ್ತಾಳೆ ಮತ್ತು ನಂತರ ಮಹಾಲಕ್ಷ್ಮಿ ಪ್ರತ್ಯಕ್ಷವಾಗುತ್ತಾಳೆ ಎಂದು ವಿವರಿಸಲಾಗುತ್ತದೆ. ಪದ್ಮ ಪುರಾಣದ ಸಂಬಂಧಿಸಿದ ಪ್ರಸಂಗದಲ್ಲಿ ಅಲಕ್ಷ್ಮಿಯನ್ನು ಲಕ್ಷ್ಮಿಗಿಂತ ಹಿರಿಯಳಾಗಿ ನಿರ್ಮಿಸಲಾಗಿದೆ. ಆದರೆ ಒಂದು ಸಕಾರಾತ್ಮಕ ಅರ್ಥದಲ್ಲಿ ನೋಡಿದರೆ ಸಮುದ್ರವನ್ನು ಮಂಥಿಸಿದಾಗ ಮೊದಲು ಅಶುಭ ಅಂಶಗಳು ಹೊರಬರುತ್ತವೆ, ನಂತರ ಶುಭ ಮತ್ತು ಸಮೃದ್ಧಿಯ ರೂಪವಾದ ಲಕ್ಷ್ಮಿ ಪ್ರತ್ಯಕ್ಷವಾಗುತ್ತಾಳೆ. ಇದರಲ್ಲಿ ಬಹಳ ದೊಡ್ಡ ಜೀವನ ಸಂದೇಶ ಅಡಗಿದೆ. ನಮ್ಮ ಜೀವನದಲ್ಲಿಯೂ ಇದೇ ರೀತಿ ಯಾವುದೇ ದೊಡ್ಡ ಸಾಧನೆಗೆ ಮುನ್ನ ಕಷ್ಟಗಳು ಬರುತ್ತವೆ, ಸಮಸ್ಯೆಗಳು ಎದುರಾಗುತ್ತವೆ, ಅಡೆತಡೆಗಳು ಬರುತ್ತವೆ. ಇವುಗಳನ್ನು ಎದುರಿಸಿ ಮನಸ್ಸನ್ನು ಶುದ್ಧಪಡಿಸಿಕೊಂಡು ನಂತರವೇ ಸಮೃದ್ಧಿ ಮತ್ತು ಯಶಸ್ಸು ಸಿಗುತ್ತದೆ. ಆದ್ದರಿಂದ ಜ್ಯೇಷ್ಠಾದೇವಿಯ ಕಥೆಯನ್ನು ಮೊದಲ ಭಯ ಹುಟ್ಟಿಸುವ ಕಥೆಯಾಗಿ ನೋಡಬಾರದು. ಸಮುದ್ರ ಮಂಥನದಿಂದ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾದಾಗ ದೇವತೆಗಳು ಆಕೆಯನ್ನು ಭಕ್ತಿಯಿಂದ ಸ್ವಾಗತಿಸಿದರು. ಮಹಾಲಕ್ಷ್ಮೀ ದೇವಿ ವಿಷ್ಣುವನ್ನು ತನ್ನ ಪತಿಯಾಗಿ ಸ್ವೀಕರಿಸಿದಳು. ಆದರೆ ಪದ್ಮಪುರಾಣದ ಪ್ರಸಂಗದಲ್ಲಿ ಒಂದು ಅತ್ಯಂತ ಆಸಕ್ತಿದಾಯಕ ಸಂಗತಿ ಬರುತ್ತದೆ. ಮಹಾಲಕ್ಷ್ಮೀ ದೇವಿಯೇ ವಿಷ್ಣುವಿಗೆ ಹೇಳುತ್ತಾಳೆ, ನಾನು ಕಿರಿಯವಳು, ನನ್ನ ಅಕ್ಕ ಜ್ಯೇಷ್ಠ ಇನ್ನೂ ವಿವಾಹವಾಗದೇ ಇರುವಾಗ ನಾನು ಹೇಗೆ ವಿವಾಹವಾಗಲಿ ಎಂದು. ಅಂದರೆ ಪುರಾಣದ ಕಥೆಯಲ್ಲಿ ಮಹಾಲಕ್ಷ್ಮಿಯೇ ತನ್ನ ಹಿರಿಯ ಸಹೋದರಿಯ ಸ್ಥಾನವನ್ನು ಗೌರವಿಸುತ್ತಾಳೆ. ಇದು ಬಹಳ ಸುಂದರವಾದ ಧಾರ್ಮಿಕ ಸಂದೇಶ. ಇಂದಿನ ಕಾಲದಲ್ಲಿ ಹಿರಿಯ ಕಿರಿಯ ಸಂಬಂಧಗಳಲ್ಲಿ ಗೌರವ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ
ಕಥೆ ಕುಟುಂಬದಲ್ಲಿ ಹಿರಿಯರ ಸ್ಥಾನವನ್ನು ಗೌರವಿಸುವ ಮಹತ್ವವನ್ನು ಸೂಚಿಸುತ್ತದೆ. ನಂತರ ವಿಷ್ಣುವಿನ ಮಾತಿನಂತೆ ಜ್ಯೇಷ್ಠಾದೇವಿಯನ್ನು ಋಷಿ ಉದ್ದಾಲಕರಿಗೆ ವಿವಾಹ ಮಾಡಿಕೊಡಲಾಗುತ್ತದೆ ಎಂದು ಪದ್ಮಪುರಾಣದ ಕಥೆ ವಿವರಿಸುತ್ತದೆ. ಆದರೆ ಜ್ಯೇಷ್ಠಾದೇವಿಗೆ ವೇದ ಮಂತ್ರಗಳ ಪಠಣ, ಯಜ್ಞದ ವಾತಾವರಣ ಮತ್ತು ಧಾರ್ಮಿಕ ಶಿಸ್ತು ತುಂಬಿದ ಆಶ್ರಮ ಇಷ್ಟವಾಗುವುದಿಲ್ಲ. ಆಕೆ ತನ್ನ ಸ್ವಭಾವಕ್ಕೆ ಹೊಂದಿಕೊಳ್ಳುವಂತಹ ಸ್ಥಳವನ್ನು ಹುಡುಕುತ್ತಾಳೆ. ಇಲ್ಲಿಯೂ ಪುರಾಣವು ಒಂದು ಸಂಕೇತವನ್ನು ನೀಡುತ್ತದೆ. ಮನೆಯಲ್ಲಿ ಧರ್ಮ, ಶಿಸ್ತು, ಸ್ವಚ್ಛತೆ, ಸತ್ಯ, ದಾನ, ದೇವರ ಸ್ಮರಣೆ ಮತ್ತು ಪರಸ್ಪರ ಗೌರವ ಇದ್ದರೆ ಲಕ್ಷ್ಮಿಯ ವಾಸಕ್ಕೆ ಅನುಕೂಲವಾಗುತ್ತದೆ. ಆದರೆ ಅಸತ್ಯ, ಕಲಹ, ಹಿಂಸೆ, ಅಶಿಸ್ತು, ದುರಾಸೆ ಮತ್ತು ಅಧರ್ಮ ಹೆಚ್ಚಾದರೆ ದಾರಿದ್ರ್ಯ ಮತ್ತು ದುಃಖಕ್ಕೆ ಕಾರಣವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬ ಸಂದೇಶವನ್ನು ಈ ಕಥೆಯಲ್ಲಿ ಅರ್ಥೈಸಬಹುದು. ಪದ್ಮಪುರಾಣದ ಪ್ರಸಂಗದಲ್ಲಿ ಜ್ಯೇಷ್ಠಾದೇವಿಯ ನಂತರ ಅಶ್ವತ್ಥ ಅಥವಾ ಅರಳಿ ಮರದ ಬಳಿ ಇರಿಸಲಾಗುತ್ತದೆ ಎಂದು ಹೇಳುತ್ತದೆ. ಆಕೆಯು ಬಿಟ್ಟು ಹೋಗುವುದರಿಂದ ಆಕೆಯ ದುಃಖದಿಂದ ಅಳುತ್ತಾಳೆ. ಆಕೆಯ ಅಳುವನ್ನು ಕೇಳಿದ ಮಹಾಲಕ್ಷ್ಮಿ ವಿಷ್ಣುವಿಗೆ ತನ್ನ ಅಕ್ಕನನ್ನು ಸಮಾಧಾನಪಡಿಸುವಂತೆ ಕೇಳಿಕೊಳ್ಳುತ್ತಾಳೆ. ವಿಷ್ಣು ಬಂದು ಜ್ಯೇಷ್ಠಾದೇವಿಯನ್ನು ಸಮಾಧಾನಪಡಿಸಿ ಅಶ್ವತ್ಥ ವೃಕ್ಷದ ಬಳಿ ಆಕೆಯ ಸ್ಥಾನ ನೀಡುತ್ತಾನೆ ಎಂದು ಈ ಕಥೆ ಹೇಳುತ್ತದೆ. ಇದರಿಂದಲೇ ಕೆಲವು ಪಾರಂಪರಿಕ ಆಚರಣೆಗಳಲ್ಲಿ ಅಶ್ವತ್ಥ ಅಥವಾ ಅರಳಿ ಮರಕ್ಕೂ ಜ್ಯೇಷ್ಠಾದೇವಿಯ ಕಥೆಯೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ. ದಕ್ಷಿಣ ಭಾರತದ ಕೆಲವು ಹಳೆಯ ಧಾರ್ಮಿಕ ಪರಂಪರೆಗಳಲ್ಲಿ ಶನಿವಾರದಂದು ಅಶ್ವತ್ಥ ವೃಕ್ಷವನ್ನು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧಿಸಿ ನೋಡುವ ಆಚರಣೆಯೂ ಕಂಡುಬರುತ್ತದೆ. ಆಗ ಜ್ಯೇಷ್ಠಾದೇವಿಯ ರೂಪ ನೋಡೋಣ. ಪ್ರಾಚೀನ ದಕ್ಷಿಣ ಭಾರತೀಯ ಶಿಲ್ಪಕಲಾ ಪರಂಪರೆಯಲ್ಲಿ ಜ್ಯೇಷ್ಠಾದೇವಿಯ ರೂಪವು ಮಹಾಲಕ್ಷ್ಮಿಯ ಸುಂದರ ಮಂಗಳಕರ ರೂಪಕ್ಕಿಂತ ಪೂರ್ಣವಾಗಿ ವಿಭಿನ್ನ ಚಿತ್ರಿಸಲ್ಪಟ್ಟಿದೆ. ಕೆಲವು ಶಿಲ್ಪಶಾಸ್ತ್ರೀಯ ವಿವರಣೆಗಳಲ್ಲಿ ಆಕೆಯ ದೊಡ್ಡ ಹೊಟ್ಟೆ, ಉದ್ದವಾದ ತುಟಿಗಳು, ವಿಶೇಷ ಮುಖದ ಲಕ್ಷಣಗಳು ಮತ್ತು ಕಾಗೆಯ ಚಿಹ್ನೆಯೊಂದಿಗೆ ಚಿತ್ರಣವಿದೆ. ಆಕೆಯ ಪಕ್ಕದಲ್ಲಿ ಮಗ ಮತ್ತು ಮಗಳು ಕುಳಿತಿರುವ ರೂಪಗಳು ಕೇವಲ ಶಿಲ್ಪಗಳು ಕಂಡುಬರುತ್ತವೆ. ಇಂತಹ ರೂಪವನ್ನು ನೋಡಿ ಕೆಲವರು ಈ ದೇವಿಯನ್ನು ಏಕೆ ಹೀಗೆ ಚಿತ್ರಿಸಿದ್ದಾರೆ ಎಂದು ಆಶ್ಚರ್ಯಪಡಬಹುದು. ಅದರ ಹಿಂದೆ ಒಂದು ಸಂಕೇತವಿದೆ. ಮಹಾಲಕ್ಷ್ಮಿ ಎಂದರೆ ಸೌಂದರ್ಯ, ಶಾಂತಿ, ಮಂಗಳ ಮತ್ತು ಸಮೃದ್ಧಿ ಸಂಕೇತ. ಜ್ಯೇಷ್ಠ ಅಥವಾ ಅಲಕ್ಷ್ಮಿಯ ರೂಪವು ಜೀವನದ ಮತ್ತೊಂದು ಮುಖವಾದ ಕೊರತೆ, ಅಸಮಾಧಾನ ಮತ್ತು ದುಃಖವನ್ನು ನೆನಪಿಸುತ್ತದೆ. ಮನುಷ್ಯನು ಕೇವಲ ಸಂಪತ್ತಿನ ಹಿಂದೆ ಓಡದೆ ತನ್ನ ಜೀವನದಲ್ಲಿ ಧರ್ಮ ಮತ್ತು ಸಂಸ್ಕೃತಿ ವೃತ್ತಿಯನ್ನು ಕಾಪಾಡಿಕೊಳ್ಳುವುದು ಬೇಕು ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಪ್ರಾಚೀನ ದಕ್ಷಿಣ ಭಾರತದಲ್ಲಿ ಜ್ಯೇಷ್ಠ ದೇವಿಯ ಆರಾಧನೆ ಒಂದು ಕಾಲದಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿತ್ತು. ವಿಶೇಷವಾಗಿ ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಶಿಲ್ಪಗಳು ಮತ್ತು ದೇವಾಲಯಗಳ ಸಾಕ್ಷಿಗಳು ಕಂಡುಬರುತ್ತವೆ. ದಕ್ಷಿಣ ಭಾರತೀಯ ದೇವತಾ ಶಿಲ್ಪಗಳು ಅಧ್ಯಯನದಲ್ಲಿ ಜ್ಯೇಷ್ಠಾದೇವಿಯ ಆರಾಧನೆ ತಮಿಳು ಪ್ರದೇಶದಲ್ಲಿ ಹಿಂದೆ ಚಿತ್ರಿಸಲಾಯಿತು ಮತ್ತು ಕೆಲವು ಪ್ರಾಚೀನ ಚೋಳ ಕಾಲದ ದಾಖಲೆಗಳಲ್ಲಿಯೂ ಆಕೆಯ ದೇವಾಲಯಗಳ ಕುರಿತು ಉಲ್ಲೇಖಗಳಿವೆ ಎಂದು ದಾಖಲೆಯಾಗಿದೆ. ಸುಮಾರು 8ನೇ ಶತಮಾನದ ಕಾಲಘಟ್ಟಕ್ಕೆ ಸೇರಿದ ಶಿಲಾಶಾಸನದ ಸಾಕ್ಷಿಯೂ ಉಲ್ಲೇಖಿಸಲ್ಪಟ್ಟಿದೆ. ಹೀಗಾಗಿ ಜ್ಯೇಷ್ಠಾದೇವಿ ಕೇವಲ ಇತ್ತೀಚಿನ ಜನಪದ ಕಥೆಯ ಪಾತ್ರವಲ್ಲ. ಆಕೆಯ ಪರಿಕಲ್ಪನೆಗೆ ಪುರಾಣ, ಧಾರ್ಮಿಕ ಪರಂಪರೆ ಮತ್ತು ದಕ್ಷಿಣ ಭಾರತದ ಪ್ರಾಚೀನ ಶಿಲ್ಪಕಲೆಯಲ್ಲೂ ಸ್ಥಾನವಿದೆ. ಇನ್ನು ಅಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿಯ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ. ಆದರೆ ಐಶ್ವರ್ಯ ಎಂದರೆ ಕೇವಲ ಹಣವಲ್ಲ. ಉತ್ತಮ ಆರೋಗ್ಯ, ಧಾನ್ಯ, ಕುಟುಂಬದ ಸಂತೋಷ, ಒಳ್ಳೆಯ ಸಂಬಂಧಗಳು, ಸತ್ಯ, ನಿಷ್ಠೆ, ದಾನಶೀಲತೆ ಮತ್ತು ಮನಸ್ಸಿನ ಶಾಂತಿಯು ಲಕ್ಷ್ಮಿಯ ವಿವಿಧ ರೂಪಗಳೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಅಲಕ್ಷ್ಮಿ ಎಂಬ ಪರಿಕಲ್ಪನೆಯನ್ನು ದೇವರ ಬಡತನಕ್ಕೆ ಸೀಮಿತಗೊಳಿಸಲಾಗುವುದಿಲ್ಲ. ಮನೆಯೊಳಗಿನ ನಿರಂತರ ಜಗಳ, ಅಸೂಯೆ, ದುರಾಸೆ, ಅಶಾಂತಿ, ಸ್ವಚ್ಛತೆಯ ಕೊರತೆ, ಅಧರ್ಮ, ಹಿರಿಯರಿಗೆ ಅವಮಾನ, ಪರಸ್ಪರ ದ್ವೇಷ ಇವೆಲ್ಲವೂ ಅಲಕ್ಷ್ಮಿಯ ಸಂಕೇತಗಳಾಗಿ ಪರಿಗಣಿಸಬಹುದು. ಆದ್ದರಿಂದಲೇ ಕೆಲವು ಪಾರಂಪರಿಕ ವಿವರಣೆಗಳು ಅಲಕ್ಷ್ಮಿ ನೆಲೆಸುವ ಸ್ಥಳಗಳಾಗಿ ಶುಭ ಮತ್ತು ಅಧರ್ಮದ ವಾತಾವರಣವನ್ನು ಉಲ್ಲೇಖಿಸುತ್ತವೆ. ಪದ್ಮಪುರಾಣ ಕಥೆಯಲ್ಲಿಯೂ ಆಕೆಯ ವೇದ ಪಠಣ ಮತ್ತು ಯಜ್ಞದಂತಹ ಪವಿತ್ರ ವಾತಾವರಣದಿಂದ ಅಧರ್ಮಪೂರ್ಣ ಸ್ಥಳಗಳಲ್ಲಿ ಇರುವುದನ್ನು ಇಷ್ಟಪಡುತ್ತಾಳೆ ಎಂದು ವಿವರಿಸಲಾಗಿದೆ.
ಹೀಗಾಗಿ ಈ ಕಥೆಯ ನಿಜವಾದ ಉದ್ದೇಶ ಅಲಕ್ಷ್ಮಿಯನ್ನು ಹೆದರಬೇಕು ಎಂಬುದಲ್ಲ, ಬದಲಿಗೆ ನಮ್ಮ ಮನೆಯಲ್ಲಿ ಅಲಕ್ಷ್ಮಿಗೆ ಕಾರಣವಾಗುವ ಗುಣಗಳು ಬಿಡಬೇಕು ಎಂಬುದಾಗಿದೆ. ಮನೆಯೊಳಗೆ ಯಾವಾಗಲೂ ಜಗಳ ನಡೆಯುತ್ತಿದ್ದರೆ, ಪರಸ್ಪರ ಅಸೂಯೆ ಇದ್ದರೆ, ಹಣ ಬಂದರೂ ದಾನ ಮಾಡುವ ಮನಸ್ಸಿಲ್ಲದಿದ್ದರೆ, ಹಿರಿಯರನ್ನು ಗೌರವಿಸದಿದ್ದರೆ, ದೇವರ ಸ್ಮರಣೆ ಇಲ್ಲದಿದ್ದರೆ, ಸ್ವಚ್ಛತೆ ಇಲ್ಲದಿದ್ದರೆ ಮತ್ತು ಅನ್ಯಾಯದ ಮಾರ್ಗದಲ್ಲಿ ಸಂಪಾದಿಸಿದ ಹಣವಿದ್ದರೆ ಇಂತಹ ಸಂಪತ್ತು ಸ್ಥಿರವಾದ ಸಂತೋಷವನ್ನು ನೀಡುವುದಿಲ್ಲ ಎಂಬುದು ಪೌರಾಣಿಕ ಕಥೆ ರೂಪಕವಾಗಿ ಹೇಳುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಕೆಲವು ಜನಪದ ಪರಂಪರೆಗಳಲ್ಲಿ ಅಲಕ್ಷ್ಮಿಯನ್ನು ಮನೆಯ ಬಾಗಿಲಿನಿಂದ ದೂರವಿಡಲು ನಿಂಬೆ ಮೆಣಸಿನಕಾಯಿ ಕಟ್ಟುವ ಆಚರಣೆಯೊಂದಿಗೆ ಸಂಬಂಧಿಸಲಾಗಿದೆ. ಆದರೆ ಈ ಆಚರಣೆಯನ್ನು ನೇರವಾಗಿ ಪದ್ಮಪುರಾಣದ ಶಾಸ್ತ್ರೀಯ ವಿಧಿ ಎಂದು ಹೇಳುವುದು ಸರಿಯಲ್ಲ. ನಿಂಬೆ ಮೆಣಸಿನಕಾಯಿ ಆಚರಣೆ ವಿವಿಧ ಪ್ರಾದೇಶಿಕ ಮತ್ತು ಜನಪದ ವಿವರಣೆಗಳಿವೆ. ಅಲಕ್ಷ್ಮಿಯನ್ನು ಕೇವಲ ಪರಂಪರೆಗಳಲ್ಲಿ ನಿವೃತ್ತಿ ಎಂಬ ವೇದಕಾಲೀನ ದೇವತೆಯೊಂದಿಗೆ ಹೋಲಿಸಲಾಗಿದೆ. ಆದರೆ ಅಲಕ್ಷ್ಮಿ ಮತ್ತು ನಿವೃತ್ತಿ ಒಂದೇ ದೇವತೆ ಎಂಬ ವಿಚಾರದಲ್ಲಿ ಎಲ್ಲ ಗ್ರಂಥಗಳು ಒಂದೇ ರೀತಿಯ ಅಭಿಪ್ರಾಯವನ್ನು ನೀಡುವುದಿಲ್ಲ. ಆದ್ದರಿಂದ ಇವೆರಡೂ ಸಂಪೂರ್ಣವಾಗಿ ಒಂದೇ ಎಂದು ಹೇಳುವುದಕ್ಕಿಂತ ನಂತರದ ಪೌರಾಣಿಕ ಕಥೆಗಳಲ್ಲಿ ಅವುಗಳ ಲಕ್ಷಣಗಳು ಮತ್ತು ಪರಸ್ಪರ ಸಂಬಂಧಪಟ್ಟಿವೆ ಎಂದು ಹೇಳುವುದು ಹೆಚ್ಚು ಸೂಕ್ತ. ಇನ್ನು ಜ್ಯೇಷ್ಠಾದೇವಿಯ ಆರಾಧನೆಯ ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದಾಗ ಮತ್ತೊಂದು ಆಸಕ್ತಿದಾಯಕ ಸಂಗತಿ ಕಂಡುಬರುತ್ತದೆ. ಇಂದು ಮಹಾಲಕ್ಷ್ಮೀ ದೇವಿಗೆ ಭಾರತಾದ್ಯಂತ ಅನೇಕ ದೇವಾಲಯಗಳು, ಪೂಜೆಗಳು, ವ್ರತಗಳಿವೆ. ಆದರೆ ಜ್ಯೇಷ್ಠಾದೇವಿಯ ಆರಾಧನೆ ಇಂದಿನ ಕಾಲದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತ ಕೆಲವು ಭಾಗಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿತ್ತು. ಆಕೆಯ ಶಿಲ್ಪಗಳು ದೇವಾಲಯಗಳು, ಹೊರಭಾಗ ಅಥವಾ ನಿರ್ದಿಷ್ಟ ಸ್ಥಳಗಳಲ್ಲಿ ಸ್ಥಾಪಿಸಲ್ಪಟ್ಟಿರುವ ಉದಾಹರಣೆಗಳಿವೆ. ಆಕೆಯ ಆರಾಧನೆಯ ಪ್ರಭಾವ ಕಾಲಕ್ರಮೇಣ ಕಡಿಮೆಯಾಗುತ್ತದೆ. ಇದರಿಂದ ನಮಗೆ ಭಾರತೀಯ ಧಾರ್ಮಿಕ ಐತಿಹಾಸಿಕ ಒಂದು ವಿಶೇಷ ಸಂಗತಿ ತಿಳಿಯುತ್ತದೆ. ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಪೂಜಿಸಲ್ಪಡುವ ದೇವತೆಗಳಷ್ಟೇ ಅಲ್ಲದೆ, ಪ್ರಾಚೀನ ಕಾಲದಲ್ಲಿ ವಿವಿಧ ಜೀವಾನುಭವಗಳ ಮತ್ತು ಪ್ರಕೃತಿಯ ಶಕ್ತಿಗಳಿಗೆ ಸಂಬಂಧಿಸಿದ ಅನೇಕ ದೇವತಾ ಪರಿಕಲ್ಪನೆಗಳು ಅವುಗಳಲ್ಲಿ ಕೆಲವು ಕಾಲಕ್ರಮೇಣ ಜನಪ್ರಿಯವಾಗಿವೆ, ಕೆಲವು ಆಚರಣೆಗಳು ಕಡಿಮೆಯಾಗಿವೆ. ಜ್ಯೇಷ್ಠಾದೇವಿಯ ಕಥೆಯಲ್ಲಿರುವ ಅತ್ಯಂತ ಸುಂದರವಾದ ಸಂದೇಶವೇನೆಂದರೆ, ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಎಂಬುದು ನಮ್ಮ ಜೀವನದ ಎರಡು ವಿರುದ್ಧ ಅನುಭವಗಳ ಪ್ರತೀಕ ಎಂಬುದು. ನಾವು ಸಂಪತ್ತನ್ನು ಬಯಸುತ್ತೇವೆ, ಆದರೆ ಸಂಪತ್ತು ಬಂದ ನಂತರ ಅದನ್ನು ಸರಿಯಾಗಿ ಬಳಸದೆ ಹೋದರೆ ಅದು ಸಂಪತ್ತು ಕಲಹಕ್ಕೆ ಕಾರಣವಾಗಬಹುದು. ನಾವು ಮನೆ ದೊಡ್ಡದಾಗಿರಬೇಕು ಎಂದು ಬಯಸುತ್ತೇವೆ, ಆದರೆ ಮನೆಯೊಳಗೆ ಪ್ರೀತಿ ಇಲ್ಲದಿದ್ದರೆ ಆ ದೊಡ್ಡ ಮನೆ ಸಂತೋಷವನ್ನು ನೀಡುವುದಿಲ್ಲ. ನಾವು ಹಣವನ್ನು ಬಯಸುತ್ತೇವೆ, ಆದರೆ ದುರಾಸೆ ಹೆಚ್ಚಾದರೆ ಹಣ ಇದ್ದರೂ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ನಾವು ಐಶ್ವರ್ಯವನ್ನು ಬಯಸುತ್ತೇವೆ, ಆದರೆ ದಾನ ಧರ್ಮ ಮತ್ತು ಸತ್ಯ ಬಿಟ್ಟರೆ ಆ ಐಶ್ವರ್ಯ ಸ್ಥಿರವಾಗಿರುವುದಿಲ್ಲ. ಇದಕ್ಕಾಗಿಯೇ ಲಕ್ಷ್ಮಿಯೊಂದಿಗೆ ಅಲಕ್ಷ್ಮಿಯ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಮಹಾಲಕ್ಷ್ಮಿಯ ಆರಾಧನೆಯ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಮನೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ದೀಪ ಹಚ್ಚಬೇಕು, ದೇವಿ ಆಹ್ವಾನಿಸುತ್ತೇವೆ, ನೈವೇದ್ಯ ಅರ್ಪಿಸುತ್ತೇವೆ, ಹಿರಿಯರನ್ನು ಗೌರವಿಸುತ್ತೇವೆ, ದಾನ ಮಾಡುತ್ತೇವೆ. ಇವೆಲ್ಲವೂ ಕೇವಲ ಆಚರಣೆಗಳಲ್ಲ, ಮನೆಯಲ್ಲಿ ಶುಭ ವಾತಾವರಣವನ್ನು ನಿರ್ಮಿಸುವ ಸಂಕೇತಗಳಾಗಿವೆ. ಹಾಗಾದರೆ ಜ್ಯೇಷ್ಠಾದೇವಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡಬೇಕೇ? ಇದಕ್ಕೆ ಉತ್ತರವನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಅಲಕ್ಷ್ಮಿ ಮತ್ತು ಜ್ಯೇಷ್ಠಾದೇವಿಯ ಆರಾಧನೆ ಪದ್ಧತಿಗಳು ಎಲ್ಲ ಪ್ರದೇಶಗಳಲ್ಲಿಯೂ ಒಂದೇ ರೀತಿಯೇ ಅಲ್ಲ. ಕೆಲವೊಂದು ಸ್ಥಳೀಯ ಪರಂಪರೆಗಳೇ ಆಕೆಯ ಶಾಂತಗೊಳಿಸುವ ಅಥವಾ ಅಮಂಗಳವನ್ನು ನಿರ್ಧರಿಸುವ ದೇವತೆಯಾಗಿ ಪರಿಗಣಿಸಲಾಗುತ್ತದೆ. ಆದರೆ ಸಾಮಾನ್ಯ ಗೃಹಸ್ಥರು ಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಅಲಕ್ಷ್ಮಿಯನ್ನು ಆಹ್ವಾನಿಸಿ ಪೂಜಿಸಬೇಕು ಎಂಬುದು ಕೆಲವರು ಅನ್ವಯಿಸುವ ಸಾಮಾನ್ಯ ಶಾಸ್ತ್ರೀಯ ನಿಯಮ ಎಂದು ಹೇಳಲು ಸಾಧ್ಯವಿಲ್ಲ. ಬದಲಾಗಿ ಈ ಕಥೆಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯ. ಮನೆಯಿಂದ ಕಲಹವನ್ನು ದೂರ ಮಾಡೋಣ, ಅಸೂಯೆಯನ್ನು ದೂರ ಮಾಡೋಣ, ದುರಾಸೆ ಕಡಿಮೆ ಮಾಡೋಣ, ಅನ್ಯಾಯದ ಸಂಭಾವನೆಯನ್ನು ತಪ್ಪಿಸೋಣ, ಮನೆಗೆ ಹಿರಿಯರನ್ನು ಗೌರವಿಸೋಣ, ಹಣವನ್ನು ವ್ಯರ್ಥ
ಮಾಡಬಾರದು. ಸಾಧ್ಯವಾದಷ್ಟು ದಾನ ಮಾಡೋಣ. ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ದೇವರನ್ನು ಸ್ಮರಿಸುವುದರ ಜೊತೆಗೆ ಮನುಷ್ಯರು ಸಹಾಯ ಮಾಡೋಣ. ಅವುಗಳೇ ಲಕ್ಷ್ಮಿಯ ಅನುಗ್ರಹಕ್ಕೆ ಸೂಕ್ತವಾದ ಜೀವನದ ಲಕ್ಷಣಗಳು ಎಂದು ಈ ಕಥೆಯನ್ನು ಆಧ್ಯಾತ್ಮಿಕವಾಗಿ ಅರ್ಥೈಸಬಹುದು. ಕೊನೆಗೆ ಅದು ಅದ್ಭುತವಾದ ಸಂಗತಿಯನ್ನು ನೆನಪಿಟ್ಟುಕೊಳ್ಳಬೇಕು. ಪದ್ಮಪುರಾಣ ಕಥೆಯಲ್ಲಿ ತನ್ನ ಅಕ್ಕ ಜ್ಯೇಷ್ಠಾದೇವಿಯ ದುಃಖದಲ್ಲಿರುವುದನ್ನು ಕಂಡು ಲಕ್ಷ್ಮೀದೇವಿ ವಿಷ್ಣುವಿಗೆ ಆಕೆಯನ್ನು ಸಮಾಧಾನಪಡಿಸುವಂತೆಯೇ ಕೇಳಿಕೊಳ್ಳುತ್ತಾಳೆ. ಆದರೆ ಲಕ್ಷ್ಮೀದೇವಿ ತನ್ನ ಅಕ್ಕನನ್ನು ತಿರಸ್ಕರಿಸುವುದಿಲ್ಲ. ಇದು ಕುಟುಂಬದ ಸಂಬಂಧ, ಗೌರವ, ಕರುಣೆ ಮತ್ತು ಹಿರಿಯರ ಮೇಲಿನ ಪ್ರೀತಿಯನ್ನು ಸೂಚಿಸುವ ಸುಂದರವಾದ ಅಂಶವಾಗಿದೆ. ಹೀಗಾಗಿ ಮಹಾಲಕ್ಷ್ಮಿಯ ಅಕ್ಕ ಅಲಕ್ಷ್ಮಿ ಎಂಬ ಕಥೆಯನ್ನು ಕೇವಲ ಭಯ ಹುಟ್ಟಿಸುವ ಕಥೆಯಾಗಿ ನೋಡಬೇಡಿ. ಅಲಕ್ಷ್ಮಿ ಎಂದರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ದುಃಖದ ದೇವತೆ ಎಂದು ಮಾತ್ರ ಅರ್ಥೈಸುವುದಕ್ಕಿಂತ ನಮ್ಮೊಳಗಿನ ಅಶಾಂತಿ, ದುರಾಸೆ, ಅಸೂಯೆ, ಕಲಹ ಮತ್ತು ಅಧರ್ಮದ ಸಂಕೇತವಾಗಿ ನೋಡಬಹುದು. ಮಹಾಲಕ್ಷ್ಮಿ ನಮಗೆ ಒಂದು ಪ್ರಶ್ನೆಯನ್ನು ಕೇಳುವಂತೆ ಈ ಕಥೆ ಮಾಡುತ್ತದೆ. ನೀವು ಮನೆಯಲ್ಲಿ ಸಂಪತ್ತು ಬಂದಾಗ ಅದನ್ನು ಧರ್ಮದ ಮಾರ್ಗದಲ್ಲಿ ಬಳಸುತ್ತೀರಾ? ಹಣ ಬಂದಾಗ ದಾನ ಮಾಡುತ್ತೀರಾ? ಸಂಪತ್ತು ಬಂದಾಗ ಅಹಂಕಾರ ಪಡುತ್ತೀರಾ ಅಥವಾ ವಿನಯದಿಂದ ಇರುತ್ತೀರಾ? ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕೆಂದರೆ ನಿಮ್ಮ ಮನಸ್ಸು ಮತ್ತು ಮನೆಯ ಯಾವ ರೀತಿಯ ಕಾರಣವೂ ಹೊಂದಿರಬೇಕು. ಈ ಪ್ರಶ್ನೆಗಳಿಗೆ ನಾವು ಕೊಡುವ ಉತ್ತರವೇ ಈ ಪುರಾಣ ಕಥೆಯ ನಿಜವಾದ ಸಂದೇಶ. ಆದ್ದರಿಂದ ಸ್ನೇಹಿತರೆ, ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಜೊತೆಗೆ ನಮ್ಮ ಜೀವನದ ಅಲಕ್ಷ್ಮಿಗೆ ಕಾರಣವಾಗುವ ಗುಣಗಳು ದೂರ ಮಾಡೋಣ. ಮನೆಯಲ್ಲಿ ಪ್ರೀತಿ ಇರಲಿ, ಶಾಂತಿ ಇರಲಿ, ಧರ್ಮವಿರಲಿ, ಸ್ವಚ್ಛತೆ ಇರಲಿ, ದಾನವಿರಲಿ, ಹಿರಿಯರೊಂದಿಗೆ ಗೌರವ ಇರಲಿ ಮತ್ತು ಎಲ್ಲರೂ ಒಳಿತಾಗಲಿ. ಆಗ ಮಾತ್ರ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಸಂಪತ್ತು, ಸಂತೋಷ, ಐಶ್ವರ್ಯ, ಆರೋಗ್ಯ, ಕುಟುಂಬದ ನೆಮ್ಮದಿ ಮತ್ತು ಮನಸ್ಸಿನ ಶಾಂತಿ ಎಂಬುದು ನಾವು ನಿಜವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದೇ ಮಹಾಲಕ್ಷ್ಮಿಯ ಅಕ್ಕ ಜ್ಯೇಷ್ಠಾದೇವಿ ಮತ್ತು ಅಲಕ್ಷ್ಮಿಯ ಪೌರಾಣಿಕ ಕಥೆಯ ಆಳವಾದ ಅರ್ಥ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ. ನಮ್ಮ ಸನಾತನ ಧರ್ಮದ ಇಂತಹ ಅಪರೂಪದ ಪೌರಾಣಿಕ ಕಥೆಗಳು ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತವಾದ ಪುರಾಣದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಶ್ರೀ ಮಹಾಲಕ್ಷ್ಮೀ ದೇವಿ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ.